ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಪ್ಪು ಆಕಾಶ್ ವ್ಲಾಗ್ಸ್ ಚಾನಲ್. ಫ್ರೆಂಡ್ಸ್, ಇವತ್ತು ಗುರುವಾರ 5ನೇ ವಾರದ ವ್ರತವನ್ನು ಮಾಡುತ್ತಿದ್ದೇನೆ. ನನ್ನ ವಾಯ್ಸ್ ಸ್ವಲ್ಪ ಬ್ರೇಕ್ ಆಗ್ತಾ ಇದೆ. ಯಾಕಪ್ಪ ಅಂತಂದರೆ ನನಗೆ ನೆಗಡಿ ಕೆಮ್ಮು ಇರೋದ್ರಿಂದ ಗಂಟಲು ಸ್ವಲ್ಪ ಕಟ್ಟೈತೆ. ಅದಕ್ಕೋಸ್ಕರ ವಾಯ್ಸು ಕ್ಲಿಯರಾಗಿ ಬರ್ತಾ ಇಲ್ಲ. ಆದರೂ ಸ್ವಲ್ಪ ಪರವಾಗಿಲ್ಲ ಅಂತ ಅನ್ಕೋತೀನಿ. 2 ಗುರುವಾರದ್ದು ವ್ರತ ನಾನು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೆ. ಇನ್ನು 2 ವಾರದ್ದು ವಿಡಿಯೋ ಮಾಡಿದೆ, ಆದರೆ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಯಾಕಪ್ಪ ಅಂತಂದರೆ ಮೊಬೈಲು ಸ್ಟೋರೇಜ್ ಆಗಿ ಅದು ಡೌನ್ಲೋಡ್ ಆಗದೇ ತುಂಬ ಪ್ರಾಬ್ಲಮ್ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ಪ್ಲಾಸ್ ಮಾಡಿಸ್ಬಿಟ್ಟು ಇವಾಗ ಮೊಬೈಲ್ನ ಚೆನ್ನಾಗಿ ರೆಡಿ ಮಾಡಿಸಿ ಇವತ್ತು 5ನೇ ವಾರದ ವ್ರತದ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಓಕೆ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಓಂ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಓಂ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಓಂ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ನಮಃ. ಫ್ರೆಂಡ್ಸ್, ರಾಯರಿದ್ದಾರೆ. ನನಗೆ ತುಂಬ ದಿನಗಳಿಂದ ನನಗೆ ರಾಯರ ವ್ರತ ಮಾಡಬೇಕು ಅಂತ ಮನಸ್ಸಲ್ಲಿತ್ತು, ಆದರೆ ಮಾಡೋಕ್ಕಾಗಿರಲಿಲ್ಲ. ಇವಾಗ 5 ವಾರದಿಂದ ನಾನು ವ್ರತ ಮಾಡ್ತಾಯಿದ್ದೀನಿ. ಹಾಗೆ ಕೆಲವೊಬ್ಬರು ಯೂಟ್ಯೂಬರ್ಸ್ಗೆ, ಕೆಲವೊಬ್ಬರು ಅಂದರೆ ತುಂಬ ರಾಯರ ದೊಡ್ಡ ಭಕ್ತರಿಗೆ ನಾನು ಕಾಲ್ ಮಾಡಿದೆ. ಅವ್ರ ಕಾಲ್ ಪಿಕಪ್ ಆಗಿಲ್ಲ. ಅಂದರೆ ರಾಯರ ವ್ರತ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ ಅಂತ ಕಾಲ್ ನನಗೆ ಪಿಕಪ್ ಆಗಿಲ್ಲ. ಹಾಗಾಗಿ ನನಗೆ ಹೇಗೆ ನನಗೆ ರಾಯರು ಮನಸ್ಸು ಕೊಡ್ತಾರೋ ಆ ಥರ ನಾನು ಮಾಡ್ತಾಯಿದ್ದೀನಿ. ಮಾಮೂಲಿ ಕೆಂಪು ಅಕ್ಷತೆಯನ್ನು ಮಾಡಿ ಪೂಜೆ ಎಲ್ಲ ಆದಮೇಲೆ ರಾಯರಿಗೆ ಕೆಂಪು ಅಕ್ಷತೆನ ಹಾಕ್ತೀನಿ. ಮತ್ತು ನೈವೇದ್ಯಕ್ಕೆ ಏನಾದ್ರೂ ಒಂಥರ ನೈವೇದ್ಯಕ್ಕೆ ಪ್ರಸಾದ ಮಾಡಿಟ್ಬಿಟ್ಟು ಮತ್ತು ತುಪ್ಪದ ದೀಪ ಹಚ್ಚಿ ರಾಯರಿಗೆ ನಾನು ಪೂಜೆ ಮಾಡ್ತೀನಿ. ಇವತ್ತು ತುಳಸಿ ಒಂದೇ ಒಂದು ದಳ ಐತೆ ಅಷ್ಟೇ ಫ್ರೆಂಡ್ಸ್. ಯಾಕಪ್ಪ ಅಂತಂದರೆ ನಿನ್ನೆ ಅಮಾವಾಸ್ಯೆ ಇತ್ತು. ನಾನು ನಮ್ಮ ಅತ್ತೆ ಮನೆಗೆ ಹೋಗಿದ್ದೆ. ಅಲ್ಲಿ ವಾರ ಪೂಜೆ ಎಲ್ಲ ಮಾಡಬೇಕಿತ್ತಲ್ವ, ಅಲ್ಲೋಗಿದ್ದೆ. ಅಲ್ಲಿಂದ ಶ್ರೀಮತ್ಮ ದೇವಸ್ಥಾನಕ್ಕೆ ಹೋಗಿದ್ದೆ. ಅಲ್ಲೆಲ್ಲ ಪೂಜೆ ಮಾಡಿಸ್ಕೊಂಡು ಬರೋಷ್ಟರಲ್ಲಿ ತುಂಬ ಲೇಟಾಯಿತು. ಇಲ್ಲಿಗೆ ಬಂದಿದ್ದೆ ನಾನು ಸಂಜೆ 6:30 ಆಗಿತ್ತು. ಹಾಗಾಗಿ ತುಳಸಿ ಕಿತ್ತಿ ಇಡೋಕ್ಕೆ ಆಗಲಿಲ್ಲ. ಮತ್ತು ಇವಾಗ ಟೈಮ್ ಬಂದ್ಬಿಟ್ಟು 5:20 ಆಗೈತೆ. ಈ ಟೈಮಲ್ಲಿ ಗಿಡದಲ್ಲಿ ತುಳಸಿ ಕೀಳೋಕ್ಕಾಗಲ್ಲ ಅಂದ್ಬಿಟ್ಟು ನಮ್ಮ ಮನೆ ಹಿಂದೆಗಡೆ ಒಂದು ಪುಟಾಣಿ ಗಿಡ ಇತ್ತು. ಅದರಲ್ಲೇ ಒಂದು ದಳ ತಂದು ನಾನು ರಾಯರಿಗೆ ಹಾಕಿದ್ದೀನಿ. ಹಾಗಾಗಿ ಜಾಸ್ತಿ ತುಳಸಿನ ಇವತ್ತು ನಾನು ರಾಯರಿಗೆ ಹಾಕೋಕ್ಕಾಗಲ್ಲ. ಮತ್ತು ತುಪ್ಪದ ದೀಪನ ನಾನು 1ನೇ ವಾರ, 2ನೇ ವಾರ, 3ನೇ ವಾರ 2 ತುಪ್ಪದ ದೀಪ ಹಚ್ಚಿದೆ. ಮತ್ತು ಯಾಕೋ ನನ್ನ ಮನಸ್ಸಿಗೆ ಅನ್ನಿಸ್ತು 5 ತುಪ್ಪದ ದೀಪ ಹಚ್ಚಬೇಕು ಅಂತ. ಮತ್ತು ನಾನು 4ನೇ ವಾರ, 5ನೇ ವಾರ ನಾನು 5 ತುಪ್ಪದ ದೀಪನ ಹಚ್ತಾ ಇದ್ದೀನಿ. ಹಾಗೆ ರಾಯರು ಇದ್ದ ಕಡೆ ಯಾವುದೇ ಥರದ ಕೆಟ್ಟದ್ದು ಆಗಲ್ಲ ಅಂತ ಅಂತಾರೆ. ಆದರೆ ನಮಗಂತೂ ಇಲ್ಲಿ ಮನೆ ಹತ್ರ, ನಾವು ಹಳ್ಳೀಲಿ ಇರೋದ್ರಿಂದ ನಮ್ಮ ಮನೆ ಹತ್ರ ತುಂಬ ಕಿರಿಕ್ ಮಾಡ್ತಾರೆ. ಹಾಗಾಗಿ ಎಲ್ಲ ರಾಯರೇ ನೋಡ್ಕೊಳ್ಳಿ. ನಾವೇನು ತಪ್ಪು ಮಾಡೋಕ್ಕೆ ಹೋಗಲ್ಲ. ನಮಗೆ ಸುಮ್ಮನೆ ಕಿರಿಕ್ ಮಾಡ್ಕೊಂಬಂದರೆ ಅದೆಲ್ಲ ರಾಯರೇ ನೋಡ್ಕೊಳ್ಳಿ. ರಾಯರ ಜೊತೆ ಇರುವಂತಹ ಆ ಲಕ್ಷ್ಮೀ ನರಸಿಂಹಸ್ವಾಮಿ ನೋಡ್ಕೊಳ್ಳಿ, ಆ ಆಂಜನೇಯ ಸ್ವಾಮಿ ನೋಡ್ಕೊಳ್ಳಿ. ಅಲ್ಲಿ ರಾಯರ ಜೊತೆ ಯಾವ್ಯಾವ ದೇವ್ರುಗಳು ನೆಲೆಸಿದಾರೋ ಆ ದೇವ್ರುಗಳೆಲ್ಲ ಅವರು ಮಾಡೋ ರೀತಿ, ಅವರು ಬದುಕ್ತಾ ಇರೋ ರೀತಿನ ನೋಡ್ಕೊಂಡು ಅವ್ರಿಗೆ ಶಿಕ್ಷೆ ಕೊಡಲಿ ಅಂತ ನಾನು ಈ ವಿಡಿಯೋ ಮುಖಾಂತರ ಕೇಳ್ಕೊತೀನಿ. ಹಾಗೆ ನಮ್ಮಲ್ಲಿ ಯಾವುದೇ ಥರದ ಕಲ್ಮಶ ಇಲ್ಲ ಅಂದರೆ ರಾಯರು ಯಾವುದೋ ಒಂದು ರೂಪದಲ್ಲಿ
ಒಳ್ಳೇದು ಮಾಡೇ ಮಾಡ್ತಾರೆ. ನಾನು ಮುಡಿಪು ಕಟ್ಟಿದ್ದೀನಿ. ನಾನು ಮುಡಿಪು ಮೊದಲನೇ ವಾರದಲ್ಲೇ ಮುಡಿಪು ಕಟ್ಟಿದೆ. ಹಾಗೆ ರಾಯರಿಗೆ ನಾನು 5 ವಾರ ವ್ರತ ಮಾಡ್ತೀನಿ ಅಂತ ಹೇಳಿದೆ. ಈಗ ಯಾಕೋ ಫುಲ್ಲು ಪ್ರತಿಯೊಂದು ಗುರುವಾರನೂ ನಾನು ಮಾಡಬೇಕು, ಇದೇ ಟೈಮಲ್ಲಿ ನಾನು ದೀಪ ಹಚ್ಚಿ ಅವ್ರಿಗೆ ರಾಯರಿಗೆ ಸೇವೆ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಅದಕ್ಕೋಸ್ಕರ ನಾನು ನನ್ನ ಕೈಲಿ ಎಷ್ಟಾಗುತ್ತೋ, ಎಷ್ಟು ವರ್ಷ ಆಗುತ್ತೋ, ಎಷ್ಟು ವರ್ಷ ರಾಯರು ನನ್ನ ಕೈಲಿ ಸೇವೆ ಮಾಡಿಸ್ಕೋತಾರೋ ಅಷ್ಟು ವರ್ಷ ನಾನು ಗುರುವಾರ ಹೀಗೆ 5:15 ಅಷ್ಟರಲ್ಲಿ ನಾನು ರಾಯರ ಸೇವೆ ಮಾಡಿ ಮುಗಿಸ್ತೀನಿ. ಓಕೆ, ಹೊರಗಡೆ ಎಲ್ಲ ಹೋಗಿ ತುಳಸಿ ಗಿಡಕ್ಕೆ ಮತ್ತು ಹೊರಗಡೆ ಇರುವಂತಹ ಫೋಟೋಗಳಿಗೆ ಮತ್ತು ಬಾಗಿಲಿಗೆ ವಾಸ್ಕಲ್ಗೆಲ್ಲ ಪೂಜೆ ಮಾಡ್ಕೊಂಡು ಬಂದೆ. ಇವಾಗ ಆಟೋಮೆಟಿಕ್ಕಾಗಿ ನನಗೆ ಇವಾಗ ರಾಯರ ವ್ರತ ಮಾಡ್ತಾ ಅಲಾರಾಮ್ ಇಟ್ಕೋತೀನಿ. ನನಗೆ ಎದ್ದೇಳಬಾರ್ದು, ಏನಪ್ಪ ಇಷ್ಟೊತ್ತಿಗೆ ಎದ್ದೇಳೋದು, ಆ ಥರ ಎಲ್ಲ ಏನಿಲ್ಲ. ಎದ್ದು ಬೇಗನೆ ನಾನು ಏನೇನು ರೆಡಿ ಮಾಡ್ಕೋಬೇಕು, ಮನೆ ಕ್ಲೀನ್ ಮಾಡೋದು, ಸ್ನಾನ ಮಾಡೋದು ಎಲ್ಲ ಬೇಗ ಮಾಡ್ಕೋತೀನಿ. ಓಕೆ, ಮಂತ್ರಾಲಯಕ್ಕೆ ಹೋಗಬೇಕು ಅಂತ ನನ್ನ ಫ್ರೆಂಡ್ಸ್ ಹೇಳಿದರು. ಗುರುವಾರನೇ ಹೋಗೋಣ ಅಂತ ನಾನು ಹೇಳಿದ್ದೆ. ಆದರೆ ಯಾಕೋ ಏನೋ ನನಗೆ ಮತ್ತೆ ಅವ್ರು ಫೋನೇ ಮಾಡಿಲ್ಲ. ಅವ್ರ ಮಗಳು ಮದುವೆ ಐತೆ, ನನ್ನ ಫ್ರೆಂಡ್ಸ್ ರೂಪಾ ಅಂತ, ನಿಮ್ಮ ಜೊತೆ ಶೇರ್ ಮಾಡಿದೆ ಅನಿಸುತ್ತೆ. ಟ್ರೈನಲ್ಲಿ ಹೋಗ್ಬೇಕಾದ್ರೆ ಅವರು ವೀಡಿಯೋ ಎಲ್ಲ ಪಕ್ಕ ಕೂತಿದ್ರು ನೋಡಿ. ಅವರು ವೀಡಿಯೋ ಎಲ್ಲ ವೀಡಿಯೋ ಮುಖಾಂತರ ಬಂದಿದ್ದರು. ಟ್ರೈನಲ್ಲಿ ಹೋಗ್ಬೇಕಾದ್ರೆ ಹೋದ ಸಲ ಮಂತ್ರಾಲಯಕ್ಕೆ ಹೋದಾಗ ಅವರು ಹೋಗೋಣ ಅಂತ ಹೇಳಿದರು. ಯಾಕೋ ನನ್ನ ಮಗಳು ಮದುವೆ ಸೆಟ್ ಆಯಿತು, ಹೋಗ್ಬಿಟ್ಟು ಬರೋಣ ಅಂತ ಹೇಳಿದ್ರು. ನಾನು ಗುರುವಾರನೇ ಹೋಗೋಣ ಕಣೆ ಅಂತ ಹೇಳಿದೆ. ಮತ್ತೆ ಯಾಕೋ ಅವರು ಹೋಗೋಣ ಅಂತ ಫೋನ್ ಮಾಡಿಲ್ಲ. ಹೋಗಲಿ ಬಿಡಿ, ಮದುವೆ ಟೆನ್ಷನ್ ಇರುತ್ತೆ ಅಲ್ವಾ, ಏನೋ ಇರಬೇಕು, ಇನ್ಯಾವಾಗಾದರೂ ಹೋದ್ರೆ ಆಗುತ್ತೆ ಅಂದ್ಕೊಂಡು ನಾನು ಸುಮ್ಮನಾದೆ. ನನಗೂ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇತ್ತಲ್ವ, ಕೆಮ್ಮು ನೆಗಡಿ ಎಲ್ಲ, ಅದಕ್ಕೋಸ್ಕರ ನಾನು ಮತ್ತೆ ಕೇಳೋಕ್ಕೆ ಹೋಗಿಲ್ಲ. ಓಕೆ ಫ್ರೆಂಡ್ಸ್, ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇರೋರಂತೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಹಾಗೆ ಇನ್ನೂ ಇತರರಿಗೆ ನೀವು ರಾಯರ ಮಹಿಮೆನ ತಿಳಿಸಿ. ನೀವೂ ರಾಯರನ್ನು ನಂಬಿ ರಾಯರನ್ನು ಸೇವೆ ಮಾಡಿ, ನಿಮಗೂ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್. ಓಕೆ, ಎಷ್ಟೋ ಜನ ಇಲ್ಲಿ ಧೂಪ ಹಾಕಬಾರ್ದು ಅಂತ ಒಬ್ಬೊಬ್ರು ಹೇಳ್ತಾರೆ. ಅದೇ ನನಗೆ ಏನೂ ಅಷ್ಟೇನು ಗೊತ್ತಿಲ್ಲ. ನಾನು ಧೂಪ ಹಾಕ್ತೀನಿ, ಏಕೆಂದರೆ ಮನೇಲಿ ಧೂಪ ಹಾಕಿದ್ರೆ ಯಾವುದೇ ತರಹ ನೆಗೆಟಿವ್ ಇದ್ದರೆ ಎಲ್ಲ ಹೋಗುತ್ತೆ ಅಂತ ಅಂತಾರೆ. ಅದಕ್ಕೋಸ್ಕರ ನಾನು ಧೂಪ ಹಾಕ್ತೀನಿ. ಧೂಪ ಅಂದರೆ ಪುಡಿ ಧೂಪ ಅಲ್ಲ, ಕುಡಿಕೆ ಧೂಪ ತಂದು ಇಟ್ಕೊಂಡಿದ್ದೀನಿ. ನಾನು ಕುಡಿಕೆ ಧೂಪನ ಹಾಕ್ತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಕಮೆಂಟ್ ಮೂಲಕ ಈ ಪೂಜೆಯಲ್ಲಿ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ. ನಾನು ಸೀರೆ ಹಾಕ್ಕೊಳ್ಳೋದಿಲ್ಲ, ಅಂದರೆ ಸೀರೆ ಹಾಕೋಬೇಕು ಅಂತ ಅನಿಸುತ್ತೆ, ಆದರೆ ಇಲ್ಲಿ ಎಲ್ಲ ರೆಡಿ ಮಾಡೋದೇ ತುಂಬ ಟೈಮ್ ಆಗಿಬಿಡುತ್ತೆ. 5:50ಕ್ಕೆ ಸೂರ್ಯೋದಯ ಆಗುತ್ತೆ ಅಂತ ಹೇಳ್ತಾರೆ. 5:50ಕ್ಕೆ ಅಷ್ಟರಲ್ಲಿ ನಾನು ದೀಪ ಹಚ್ಚಿ ಪೂಜೆ ಮುಗಿಸ್ಬೇಕು ಅಂತ ಅನ್ಕೋತೀನಿ. ಆದರೆ ಹಂಗಾಡಿ ಪೂಜೆ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ 6 ಗಂಟೆ ಆಗೇ ಆಗುತ್ತೆ ಫ್ರೆಂಡ್ಸ್. ಇತ್ತೀಚೆಗಂತೂ ತುಂಬ ಸಣ್ಣ ಆದೆ ಅಂತ ನನಗೆ ಅನ್ನಿಸ್ತಾ ಇದೆ ಈ ವಿಡಿಯೋ ನೋಡ್ತಾ ಇದ್ದರೆ. ಇಲ್ಲಿ ಎಲ್ಲ ಕೆಲಸ ಮಾಡಿ ಮತ್ತು ಅಲ್ಲೇ ಹೋಗಿ ನಮ್ಮ ಯಜಮಾನ್ರ ಮನೆಗೆ ಹೋಗಿ ಅಲ್ಲೂ ಎಲ್ಲ ಕೆಲಸ ಮಾಡಿ ತುಂಬ ಟಯರ್ಡ್ ಆಗುತ್ತೆ ಫ್ರೆಂಡ್ಸ್. ಹಾಗೆ ಈ ನೆಗಡಿ ಕೆಮ್ಮು ಇರೋದ್ರಿಂದ ತುಂಬ ಏನಪ್ಪ ಅಂದರೆ ಮೈಯೆಲ್ಲ ಫುಲ್ ಕೋಲ್ಡ್ ಅಂತ ಅನಿಸುತ್ತೆ. ಓಕೆ ಫ್ರೆಂಡ್ಸ್, ಇನ್ನೇನು ಮಾಡೋದು, ಮಾಡಲೇಬೇಕಲ್ಲ. ನಮ್ಮದು ಅಂತ ಆದಮೇಲೆ ಎಲ್ಲನೂ ನಾವು ಮಾಡಲೇಬೇಕು. ನಮ್ಮ ಕಷ್ಟಕ್ಕೆ ಯಾರು ಆಗ್ತಾರೆ ಅಲ್ವಾ. ನಮ್ಮನ್ನು ನೋಡಿ ನಮ್ಮನ್ನು ನೋಡಾದ್ರೂ ಯಾಕವ್ವ ಇಷ್ಟು ಸಣ್ಣ ಆದೆ ಅಂತ ಕೇಳೋರು ಯಾರೂ ಇಲ್ಲ, ಯಾಕೆ ಹಿಂಗಾದೆ ಅಂತ ಕೇಳೋರು ಯಾರೂ ಇಲ್ಲ. ಅವ್ರಿಗೇನು ಅಪ್ಪನೋ ಅಮ್ಮನೋ ಏನೋ ಅವಕ್ಕೇನೋ ಏನು ಅಂತಲೂ ಗೊತ್ತಿಲ್ಲ ಫ್ರೆಂಡ್ಸ್. ಓಕೆ, ನಾವು ಏನಪ್ಪ ಅಂದರೆ ನನ್ನ ಮಗಂಗೆ ಒಳ್ಳೆಯದಾಗಿ, ನನ್ನ ಮಗ ಚೆನ್ನಾಗಿದ್ಬಿಟ್ರೆ ಸಾಕು, ಅಷ್ಟೇ ನಾನು ರಾಯರ ಹತ್ರ ಬೇಡ್ಕೋತೀನಿ. ನಮಗೆ ಹಿಂದೆ ತುಂಬ ತೊಂದರೆ ಕೊಟ್ಟವ್ರೆ. ನಿಜವಾಗ್ಲೂ ಯಾವ ಥರ ತೊಂದರೆ ಕೊಟ್ಟವ್ರೆ ಅಂದರೆ, ನಮ್ಮ ಮನೇಲಿ ಅನ್ನ ತಿಂದು
ನಮಗೇನೆ ದ್ರೋಹ ಬಗ್ದವ್ರೆ. ನಮ್ಮ ಮನೇಲೇ ಎದ್ರೆ ಬಿದ್ದರೆ ನಮ್ಮ ಮನೇಲೇ ಇರೋರು, ಅವ್ರ ಮನೇಲಿ ಜಾಸ್ತಿ ಹೊತ್ತು ಇರ್ತಾನೆ ಇರಲಿಲ್ಲ. ನಮ್ಮ ಮನೇಲೇ ಇದ್ಕೊಂಡು ನಮಗೆ ತುಂಬ ತೊಂದರೆ ಕೊಟ್ಟವ್ರೆ. ಈ ಕೊಳ್ಳೇಗಾಲದ ಸೈಡ್ ಹೋಗ್ಬಿಟ್ಟು ಮಾಡ್ಲ ಎಲ್ಲ ಮಾಡಿಸ್ಕೊಬಂದು ನಾವು ಯಾವ ಥರದಲ್ಲೂ ಮುಂದೆ ಬರಬಾರ್ದು ಅಂತ ನಮಗೆಲ್ಲ ಥರದಲ್ಲೂ ನಮಗೆ ಕಷ್ಟ ಕೊಟ್ಟಿದ್ದಾರೆ. ಅವರು ಇವತ್ತು ತಿನ್ನಕ್ಕೆ ಅನ್ನ ಇರಲಿಲ್ಲ, ಇವತ್ತು ಹಂಗೋ ಹಿಂಗೋ ಹೆಂಗೋ ಮಾಡಿ ಚೆನ್ನಾಗಿ ಬದುಕ್ತವ್ರೆ. ಅದು ದುರಂಕಾರದಲ್ಲಿ ಬೇರೆ ಮೆರೀತವ್ರೆ. ಅವ್ರಿಗೊಂದಲ್ಲ ಒಂದು ದಿನ ದೇವ್ರ ಶಿಕ್ಷೆ ಕೊಟ್ಟೇ ಕೊಡ್ತಾರೆ. ರಾಯರನ್ನ ನಂಬಿದ್ದೀನಿ. ರಾಯರ ನಂಬಿದವ್ರಿಗೆ ಯಾವತ್ತೂ ಯಾವುದೇ ಥರದ ಕಷ್ಟ ಬರಲ್ಲ ಅಂತ ಅಂತಾರೆ. ಆದರೆ ನಾನು ಅದೇ ರೀತಿ ಅಂದ್ಕೊಂಡಿದ್ದೀನಿ. ಇಲ್ಲಿವರೆಗೆ ರಾಯರು ಅಂದರೆ ಯಾರು, ರಾಘವೇಂದ್ರ ಸ್ವಾಮಿ ಅಂದರೆ ಯಾರು ಅಂತ ನನಗೆ ಗೊತ್ತಿರಲಿಲ್ಲ. ಆದರೆ ಇನ್ನು ಮುಂದೆ ರಾಯರನ್ನ ನಾನು ಆರಾಧನೆ ಮಾಡ್ತೀನಿ. ಅವ್ರು ನನಗೆ ಒಳ್ಳೇದು ಮಾಡ್ತಾರೆ ಅನ್ನೋ ನಂಬಿಕೆ ನನಗೈತೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಫುಲ್ಲು ನೋಡಿ ದಯವಿಟ್ಟು ಸಪೋರ್ಟ್ ಮಾಡಿ. ರಾಯರ ನೈವೇದ್ಯಕ್ಕೆ ಒಬ್ಬಟ್ಟು ಮಾಡಿಡಬೇಕು ಅಂತ ತುಂಬ ಆಸೆ ಐತೆ. ಆದರೆ ಯಾವ ಥರದಲ್ಲಿ ಮಾಡೋದು, ಇಲ್ಲಿ ಹಳ್ಳಿ ಆಗಿರೋದ್ರಿಂದ ಇಷ್ಟೊತ್ತಿಗೆ ಪೂಜೆ ಮಾಡೋದನ್ನ ನೋಡಿ ಹಾಲು ಕರೆಯೋಕ್ಕೆ ಎದ್ದೊಳ್ತಾರಲ್ವ, ಹಾಲು ಕರೆಯೋಕ್ಕೆ ಎದ್ದಿರ್ತಾರೆ 5 ಗಂಟೆಗೆ. ಅವ್ರು ಇಷ್ಟೊತ್ತಿಗೆ ಎದ್ದು ನಾನು ಪೂಜೆ ಮಾಡೋದನ್ನ ನೋಡಿ ತುಂಬ ಹೊಟ್ಟೆ ಉರಿ ಪಟ್ಕೋತಾರೆ. ಆಮೇಲೆ ನಾಯಿ ಎಣೆಲಿ, ಆತ್ರೆಣೆ ಬೆಕ್ಕೆಣೆಲಿ ಎಲ್ಲ ಏನೋ ಇಂಡೈರೆಕ್ಟಾಗಿ ಬೈಯೋದು, ಮಾತಾಡೋದು ಇದೆಲ್ಲ ಮಾಡ್ತಾರೆ. ಯಾಕೋ ಸಿಟಿ ಲೈಫೇ ತುಂಬ ಚೆನ್ನಾಗೈತೆ ಅನಿಸುತ್ತೆ. ಒಬ್ಬೊಬ್ಬರು ಹಳ್ಳಿ ಲೈಫ್ ಇಷ್ಟಪಡ್ತಾರೆ. ಹಳ್ಳಿ ಲೈಫ್ ಏನಪ್ಪ ಅಂದರೆ ನೇಚರ್ ಚೆನ್ನಾಗಿರುತ್ತೆ ಹಳ್ಳೀಲಿ. ಸಿಟಿ ಅಂದರೆ ಲೈಫಲ್ಲಿ ನೇಚರ್ ಚೆನ್ನಾಗಿರುತ್ತೆ, ಆಹಾರನೂ ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿರುತ್ತೆ. ಆದರೆ ಜಾಸ್ತಿ ಹೊಟ್ಟೆ ಕಿಚ್ಚು ಪಡೋರು, ಅಂದರೆ ವಿವೇಚನೆ ಇಲ್ದೇ ಮಾತಾಡೋರು ಈ ತುಂಬ ಜನ ಇದ್ದಾರೆ. ಒಂದು ಪೂಜೆ ಮಾಡೋಷ್ಟಿಲ್ಲ, ಏನಪ್ಪ ಅಂದರೆ ಒಂದು ಹೊರ್ಗಡೆ ಎಲ್ಲೂ ಹೋಗೋಷ್ಟಿಲ್ಲ. ಒಂದು ಪಕ್ಕದಲ್ಲಿರೋ ಸಿಟಿಗೆ ಹೋಗಿ ನಮ್ಮದೇನೋ ಈಗ ಬ್ಯಾಂಕ್ ಹೋಗ್ಬೇಕಾಗಿರುತ್ತೆ, ಬ್ಯಾಂಕ್ ಹೋಗಿ ನಮ್ಮದೇನು ಕೆಲಸ ಐತೆ ಆ ಕೆಲಸ ಅಷ್ಟಕ್ಕೆ ಏನೇನೋ ಮಾತಾಡಿಬಿಟ್ಟಿರ್ತಾರೆ. ಈಗ ನಾವು ಮನೇಲಿ ಪೂಜೆ ಮಾಡೋಷ್ಟಿಲ್ಲ, ವಾರದಲ್ಲಿ 3 ವಾರ ಮಾಡಿಬಿಟ್ರೆ ಅಯ್ಯೋ ಇವಳೇನು ಯಾರು ಮಾಡಬಾರ್ದು ದೇವ್ರು ಮಾಡ್ತಾಳಾ, ಹಾಗೆ ಹೀಗೆ ಅಂತ ಅದಕ್ಕೊಂದು ಕೊಂಕು ಮಾತಾಡ್ತಾರೆ. ಎಷ್ಟು ಕೆಟ್ಟು ಜನ ಗೊತ್ತಾ ಫ್ರೆಂಡ್ಸ್ ಹಳ್ಳೀಲಿ. ಸಿಟಿನೇ ಪರವಾಗಿಲ್ಲ, ಸಿಟೀಲಿ ಎಷ್ಟು ನೆಮ್ಮದಿಯಾಗಿ ಎಷ್ಟು ಚೆನ್ನಾಗಿರ್ಬೋದು. ಆದರೆ ನೇಚರ್ ಸ್ವಲ್ಪ ಇದು ಅನ್ನೋದಷ್ಟೇ ಬಿಟ್ಟರೆ ಸಿಟಿಲಂತೂ ತುಂಬ ಚೆನ್ನಾಗಿ ಇರ್ಬೋದು. ನೋಡಿ, ನಾನು ಈಗ ಅಕ್ಷತೆ ಹಾಕ್ತಾಯಿದ್ದೀನಿ. ಇದು ಹೋದ ವಾರ ಮಾಡಿಟ್ಕೊಂಡಿದ್ದೆ, ಮೊದಲನೇ ವಾರ ಮಾಡಿಟ್ಕೊಂಡಿದ್ದೆ ಅಕ್ಷತೆನ. ಅದು ತ್ಯಾವದ ಕೈಲೇನೋ ಮಿಟ್ಬಿಟ್ಟು ಸ್ವಲ್ಪ ಇದಾಗಿಬಿಟ್ಟಿತ್ತು. 3 ವಾರ ಅದನ್ನ ಹಾಕಿದೆ. ಹೋದ ವಾರ ಹೊಸ ಅಕ್ಷತೆ ಮಾಡಿಕೊಂಡು ಹಾಕಿದ್ದೀನಿ. ತುಂಬ ಸಣ್ಣ ಆಗಿಬಿಟ್ಟಿದ್ದೀನಿ ಅಲ್ವಾ ಫ್ರೆಂಡ್ಸ್. ಯಾಕೋ ನನಗೆ ಈ ವಿಡಿಯೋ ನೋಡ್ತಾ ನನಗೆ ಅನ್ನಿಸ್ತೈತೆ ತುಂಬ ಸಣ್ಣ ಆಗಿಬಿಟ್ಟಿದ್ದೀನಿ, ಓವರ್ ಸಣ್ಣ ಆಗಿಬಿಟ್ಟಿದ್ದೀನಿ ಅಂತ. ಏನು ಎಲ್ಲ ರಾಯರ ಇಚ್ಛೆ, ಹೋಗಲಿ ಬಿಡಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ಓಂ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ನಮಃ. 3:52ಕ್ಕೆ ಆಕಾಶು ಎದ್ದು ಎಳ್ನೀರಿಗೆ ಹೋದ. ಆಮೇಲೆ ನಾನು ಇನ್ನೂ ಒಂದು ಸ್ವಲ್ಪ ಹೊತ್ತು ಮಲಗಿದೆ. ನಾನು ಎದ್ದಿದ್ದು 4:10ಕ್ಕೆ. 4:10ಕ್ಕೆ ಎದ್ದುಬಿಟ್ಟು ಆಮೇಲೆ ಎಲ್ಲ ಬೇಗ ಎಲ್ಲ ಮಾಡಿದೆ. ಅಂಗಡಿ ಪೂಜೆ ಮಾಡೋ ಅಷ್ಟರಲ್ಲಿ ಹಾಗೇ ಹೋಗುತ್ತೆ ಫ್ರೆಂಡ್ಸ್. 5:30 5:35 ಹಾಗೇ ಹೋಗುತ್ತೆ. ಪೂಜೆ ದೀಪ ಹಚ್ಚೋ ಅಷ್ಟರಲ್ಲಿ, ಪೂಜೆ ಎಲ್ಲ ಮುಗಿಸೋ ಅಷ್ಟರಲ್ಲಿ 6 ಗಂಟೆ ಹಾಗೇ ಹೋಗುತ್ತೆ ಫ್ರೆಂಡ್ಸ್. ನಾನು ಎಷ್ಟು ಬೇಗ 5:45 ಅಷ್ಟರಲ್ಲಿ ಎಲ್ಲ ಮಾಡಿ ಮುಗಿಸ್ಬಿಡ್ಬೇಕು ಅಂತ ಅನ್ಕೋತೀನಿ. ಆದರೆ ಅದು ಆಗೋದೇ ಇಲ್ಲ ಫ್ರೆಂಡ್ಸ್. ಎಷ್ಟು ಟ್ರೈ ಮಾಡಿದ್ರೂ ಅದಾಗೋದೇ ಇಲ್ಲ ಫ್ರೆಂಡ್ಸ್. ಹಾಗಾಗಿ ಅಂದರೆ ಟೈಮ್ ಬೇಗ ಹೋಗ್ತಾ ಇರುತ್ತೆ. ನಾವು ಎಷ್ಟೇ ಕೆಲಸ ಮಾಡ್ತಾಯಿದ್ರೂ ಟೈಮ್ ಬೇಗ ಹೋಗ್ತಾ ಇರುತ್ತೆ ಫ್ರೆಂಡ್ಸ್. ಓಕೆ, ಇನ್ನೇನು ವಿಷಯ ಅಂದರೆ ನಾನು ಶನಿಮಹಾತ್ಮ ದೇವಸ್ಥಾನಕ್ಕೆ ಹೋಗಿದ್ದೆ. ಒಂದು ವಿಡಿಯೋದಲ್ಲಿ ಶನಿಮಹಾತ್ಮ ದೇವಸ್ಥಾನನ ಶೇರ್ ಮಾಡಿದ್ದೀನಿ ನೋಡಿ. ಅದ್ರ ಬಗ್ಗೆ ಆ ದೇವಸ್ಥಾನದ ಬಗ್ಗೆ ಸ್ಟೋರಿನೂ ಹೇಳಿದ್ದೀನಿ. ಅಲ್ಲಿ ಹೋಗಿದ್ದೆ ನಿನ್ನೆ ನಾನು ಮತ್ತು ನಾನು ಆರ್ಗಿತಿ ಹೋಗಿದ್ದೋ. ಅಲ್ಲಿ ಹೋಗಿರ್ಬೇಕಾದ್ರೆ ತುಂಬ ಚೆನ್ನಾಗಿ
ಇದು ಮಾಡ್ತಾರೆ, ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾರೆ. ನಿನ್ನೆ ಅಮಾವಾಸ್ಯೆ ಅಲ್ವಾ, ತುಂಬ ಚೆನ್ನಾಗಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಕೊಟ್ರು. ಹಾಗೆ ಅಲ್ಲೇನಪ್ಪ ವಿಶೇಷತೆ ಅಂತ ಅಂದರೆ, ಅಲ್ಲಿ ಆ ಆ ಹುಡುಗನ ಮೇಲೆ ದೇವರು ಇದಾಗೋದೇ ವಿಶೇಷತೆ. ನಾವು ಸುಮ್ಮನೆ ಕೂತಿರ್ತೀವಿ ಅಷ್ಟೇ, ಅವ್ರ ಮೇಲೆ ದೇವರು ಬರುತ್ತೆ ಅಲ್ವಾ, ಅವರೇ ನಾವೀಗ ಸುಮ್ಮನೆ ಕೂತಿರ್ತೀವಿ, ನಾವು ಯಾವ ಉದ್ದೇಶಕ್ಕೆ ಆ ದೇವಸ್ಥಾನಕ್ಕೆ ಹೋಗಿರ್ತೀವಿ ಅದನ್ನು ಕೂಗು ಹಾಕ್ಕೊಂಡು ಆ ದೇವರು ನಮ್ಮನ್ನು ಕರೆಯುತ್ತೆ. ಈಗ ನಾವು ಏನಾದರೂ ಈಗ ಕೋರ್ಟ್ ಪ್ರಾಬ್ಲಮ್ಮು ಅಥವಾ ಜಮೀನು ಪ್ರಾಬ್ಲಮ್ಮು ಅಥವಾ ಅಣ್ಣ ತಮ್ಮಂದಿರ ಜಗಳ, ಈ ಥರದ್ದು ಏನೇ ಪ್ರಾಬ್ಲಮ್ ಇದ್ರೂ ಅದೇ ದೇವರೇ ನಮ್ಮ ಕೂಗು ಹಾಕ್ಕೊಂಡು ಕರೆಯುತ್ತೆ. ನಾವೇ ಮುಂದಾಗಿ ಹೋಗೋಷ್ಟಿಲ್ಲ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಹಾಗೆ ದಯವಿಟ್ಟು ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ಹಾಗೆ ನನ್ನ ಫಾಲೋವರ್ಸ್ಗಂತೂ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು.